ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ತರವಾಗಿದೆ. ಹೆಸರಿನಂತೆ ಈ ಒಂದು ಏಕಾದಶಿಯ ವ್ರತ ಮತ್ತು ಪೂಜೆ ಮೋಕ್ಷ ಅಂದರೆ ಜನನ ಮರಣ ಬಂಧಗಳಿಂದ ಮುಕ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಈ ದಿನದಂದು ವ್ರತದ ಜೊತೆಗೆ ಭಗವಾನ್ ವಿಷ್ಣುವಿನ ವಿಶೇಷ ಮಂತ್ರಗಳನ್ನು ಜಪಿಸಿದರೆ ವರ್ಷ ಪೂರ್ತಿ 24 ಏಕಾದಶಿಗಳ ವ್ರತ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ. ಈ ವರ್ಷ ಡಿಸೆಂಬರ್ 1ರಂದು ಈ ಮೋಕ್ಷದ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಇದೇ ಪುಣ್ಯತಿಥಿಯಲ್ಲಿ ಶ್ರೀಕೃಷ್ಣ ಭಗವಾನ್ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಶ್ರೀಮದ್ ಭಗವದ್ಗೀತೆಯ ಉಪದೇಶವನ್ನು ನೀಡಿದರು. ಆದ್ದರಿಂದ ಈ ಒಂದು ದಿನವನ್ನು ಗೀತಾ ಏಕಾದಶಿ ಅಥವಾ ಗೀತ ಜಯಂತಿ ಎಂದು ಕೂಡ ಕರೆಯಲಾಗುತ್ತದೆ. ನಮಸ್ತೆ ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಜೀವನದ ಕಷ್ಟಗಳನ್ನು ದೂರ ಮಾಡಿ ಮೋಕ್ಷದ ಮಾರ್ಗವನ್ನು ನೀಡುವಂತಹ ವಿಷ್ಣು ಭಗವಾನ್ನ ಯಾವ ಮಂತ್ರಗಳನ್ನು ಜಪಿಸಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಬಾರಿ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ. ಈಗ ತಿಳಿದುಕೊಳ್ಳೋಣ ಮೋಕ್ಷದ ಏಕಾದಶಿಯಂದು ಜಪಿಸಬೇಕಾದಂತಹ ವಿಷ್ಣುವಿನ ಮಂತ್ರಗಳನ್ನು. ಮೊದಲ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇದು ವಿಷ್ಣುವಿನ ಮೂಲ ಮಂತ್ರ. ಇದನ್ನು ದ್ವಾದಶಾಕ್ಷರ ಮಂತ್ರ ಎಂದು ಕರೆಯಲಾಗುತ್ತದೆ. ಈ ಒಂದು ಮಂತ್ರ ಜಪಿಸಿದರೆ ಜೀವನದಲ್ಲಿ ಭಯ ಚಿಂತೆ ದೂರವಾಗುತ್ತವೆ. ಹಾಗೆ ನಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಆಕರ್ಷಿತವಾಗುತ್ತದೆ. ಇದರಿಂದಾಗಿ ಮಾನಸಿಕ ಶಾಂತಿ ಕೂಡ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಮುಂದಿನ ಮಂತ್ರ ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಈ ಒಂದು ಮಂತ್ರ ಭಗವಂತನಲ್ಲಿ ಭಕ್ತಿಯ ಪ್ರೇಮವನ್ನು ಹೆಚ್ಚಿಸುತ್ತದೆ. ಈ ಒಂದು ಮಂತ್ರವನ್ನು ಜಪಿಸಿದರೆ ಜೀವನದಲ್ಲಿ ಧನಾತ್ಮಕತೆ ಅಷ್ಟೇ ಅಲ್ಲದೆ ಭಗವಾನ್ ನಾರಾಯಣನ ಕರುಣೆಯಿಂದ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತವೆ. ಈ ಒಂದು ಮಂತ್ರದ ಪಠಣೆಯಿಂದ ನಮ್ಮಲ್ಲಿ ಆಂತರಿಕ ಶಾಂತಿಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಒಂದು ಮಂತ್ರವನ್ನು ಹೆಚ್ಚಾಗಿ ಕೀರ್ತನೆಗಳು, ಗಾಯನ, ಭಜನೆಗಳು ಹಾಗೆ ಭಕ್ತಿಯ ಗೀತೆಗಳಲ್ಲಿ ನಾವು ಕಾಣಬಹುದು. ಮುಂದಿನ ಮಂತ್ರ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಇದರ ಭಾವಾರ್ಥ ಹೀಗಿದೆ: ಶಾಂತಾಕಾರಂ ಶಾಂತ ರೂಪವನ್ನು ಹೊಂದಿರುವವನು, ಭುಜಗಶಯನಂ ಆದಿಶೇಷನ ಮೇಲೆ ಮಲಗಿರುವವನು, ಪದ್ಮನಾಭಂ ನಾಭಿಯಲ್ಲಿ ಕಮಲವನ್ನು ಹೊಂದಿರುವವನು, ಸುರೇಶಂ ದೇವತೆಗಳಿಗೆ ಅಧಿಪತಿಯಾದವನು, ವಿಶ್ವಾಧಾರಂ ವಿಶ್ವಕ್ಕೆ ಆಧಾರವಾಗಿರುವವನು, ಗಗನ ಸದೃಶಂ ಆಕಾಶದಂತೆ ವ್ಯಾಪಿಸಿರುವವನು, ಮೇಘವರ್ಣಂ ಮೋಡದಂತೆ ಕಪ್ಪು ಬಣ್ಣದವನು, ಶುಭಾಂಗಂ ಶುಭಕರವಾದ ದೇಹವನ್ನು ಹೊಂದಿರುವವನು, ಲಕ್ಷ್ಮೀಕಾಂತಂ ಲಕ್ಷ್ಮಿಯ ಪತಿಯಾದವನು, ಕಮಲನಯನಂ ಕಮಲದಂಥ ಕಣ್ಣುಗಳನ್ನು ಹೊಂದಿರುವವನು, ಯೋಗಿ ಹೃದಯಾನಗಮ್ಯಂ ಯೋಗಿಗಳಿಂದ ಧ್ಯಾನದ ಮೂಲಕ ತಲುಪಲ್ಪಡುವವನೇ,
ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಸಂಸಾರದ ಭಯವನ್ನು ನಿವಾರಿಸುವ ಸರ್ವಲೋಕದ ಏಕೈಕ ಒಡೆಯನಾದ ವಿಷ್ಣುವಿಗೆ ನನ್ನ ನಮನಗಳು. ಈ ಒಂದು ಮಂತ್ರವನ್ನು ಜಪಿಸುವುದರಿಂದ ಏಕಾಗ್ರತೆ ಸಿಗುತ್ತದೆ. ಹಾಗೆ ಭಗವಾನ್ ವಿಷ್ಣುವಿನ ದಿವ್ಯ ರೂಪವನ್ನು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಪರಮ ಶಾಂತಿ ಸಿಕ್ಕುತ್ತದೆ. ವಿಷ್ಣುವಿನ ದಿವ್ಯ ಸ್ವರೂಪವನ್ನು ವರ್ಣಿಸುವ ಈ ಒಂದು ಮಂತ್ರ ಯಾವುದೇ ಪೂಜೆ ಅಥವಾ ಅನುಷ್ಠಾನದ ಆರಂಭದಲ್ಲಿ ಧ್ಯಾನಕ್ಕೆ ಬಳಸಲಾಗುತ್ತದೆ. ಹಾಗೆ ಈ ಒಂದು ಮಂತ್ರವನ್ನು ಜಪಿಸುವುದರಿಂದ ಭಗವಂತನ ದಿವ್ಯ ಸ್ವರೂಪವನ್ನು ಮನನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ. ಈಗ ಮುಂದಿನ ಮಂತ್ರ. ಓಂ ವಿಷ್ಣುವೇ ನಮಃ. ಓಂ ವಿಷ್ಣುವೇ ನಮಃ. ಈ ಒಂದು ಮಂತ್ರ ಭಗವಾನ್ ವಿಷ್ಣುವಿನ ಸರಳ ಮಂತ್ರ ಹಾಗೂ ಪರಿಣಾಮಕಾರಿಯಾದಂತಹ ಬೀಜ ಮಂತ್ರವಾಗಿದ್ದು, ನಮಗೆ ತುಂಬಾ ದೊಡ್ಡದಾದ ಮಂತ್ರಗಳನ್ನು ಉಚ್ಚಾರಣೆ ಮಾಡಲು ಸಾಧ್ಯವಾಗದಿದ್ದರೆ ಈ ಒಂದು ಬೀಜ ಮಂತ್ರವನ್ನು ಜಪಿಸಬಹುದು. ಅಥವಾ ಸಮಯವಿಲ್ಲದಿದ್ದರೂ ಇದನ್ನು ಜಪಿಸಿದರೆ ಸಾಕು, ಆ ವಿಷ್ಣುವಿನ ಅನುಗ್ರಹ ಸಿಗುತ್ತದೆ. ಇದು ವಿಷ್ಣುವನ್ನು ನಾವು ಧ್ಯಾನಿಸುವಂತಹ ಮಂತ್ರವಾಗಿದೆ. ಮುಂದಿನ ಹಾಗೂ ಈ ವಿಡಿಯೋದಲ್ಲಿ ಕೊನೆಯ ಮಂತ್ರವನ್ನು ಈಗ ಕೇಳೋಣ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ. ಈ ಒಂದು ಮಂತ್ರದ ಅರ್ಥವು ವಿಷ್ಣುವಿನ ವಿವಿಧ ಹೆಸರುಗಳಿಂದ ಆತನನ್ನು ಸ್ತುತಿಸುತ್ತದೆ. ಇದರ ಅರ್ಥ ಅಚ್ಯುತ, ಕೇಶವ, ರಾಮ, ನಾರಾಯಣ, ಕೃಷ್ಣ, ದಾಮೋದರ, ವಾಸುದೇವ ಮತ್ತು ಹರಿ ಎಂಬ ಹೆಸರುಗಳಿಂದ ಪರಮಾತ್ಮನಿಗೆ ನಮನಗಳು ಎಂಬುದಾಗಿದೆ. ಈ ಒಂದು ಮಂತ್ರವು ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿ ಸ್ಥಿರತೆಯನ್ನು ಕಾಪಾಡುವಲ್ಲಿ ಶಕ್ತಿಯನ್ನು ನೀಡುತ್ತದೆ. ಹಾಗೆ ದುಃಖವನ್ನು ನಿವಾರಿಸುತ್ತದೆ. ಹಾಗೆ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುತ್ತದೆ. ಗೊಂದಲಗಳಿಂದ ಹಾಗೆ ತಪ್ಪು ನಿರ್ಧಾರಗಳಿಂದ ರಕ್ಷಣೆ ಕೊಡುತ್ತದೆ. ಮತ್ತು ಜೀವನದಲ್ಲಿ ಸಮತೋಲನವನ್ನು ಕಾಪಾಡುವಲ್ಲಿ ಇದು ಸಹಾಯಕವಾಗಿದೆ. ಹಾಗಿದ್ದರೆ ಈ ಒಂದು ಏಕಾದಶಿಯ ದಿನ ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಏನೆಂದರೆ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮನೆಯನ್ನು ಸ್ವಚ್ಛಗೊಳಿಸಿ, ದೇವರ ಕೋಣೆ ಸ್ವಚ್ಛಗೊಳಿಸಿ, ಹಾಗೆ ಪೂಜೆಯನ್ನು ಮಾಡಿ ದೇವರ ಸ್ಮರಣೆ ಮಾಡಬೇಕು. ತುಳಸಿ ಪೂಜೆ ಮಾಡುವುದನ್ನು ಮರೆಯಬಾರದು. ಹಾಗೆ ಗೀತ ಶ್ಲೋಕವನ್ನು ಓದುವುದು ಕೂಡ ತುಂಬಾ ಒಳ್ಳೆಯದು. ವಿಷ್ಣು ಸಹಸ್ರನಾಮವನ್ನು 1 ಅಥವಾ 2 ಸ್ತೋತ್ರವನ್ನು ಜಪ ಮಾಡಿದರೆ ಇನ್ನೂ ಒಳ್ಳೆಯದು. ಸಾಧ್ಯವಿದ್ದರೆ ಉಪವಾಸ ಮಾಡುವುದು ಒಳ್ಳೆಯದು. ಹಾಗೆ ದೀಪಗಳನ್ನು ಹಚ್ಚಬೇಕು. ಮನೆಯಲ್ಲಿ ಶಾಂತಿಯೊಂದಿಗೆ ಮಂತ್ರವನ್ನು ಜಪಿಸಬೇಕು. ಹಾಗೆ ಬಡವರಿಗೆ, ಅಗತ್ಯ ಇರುವವರಿಗೆ ದಾನ ಮಾಡುವುದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ಕೂಡ ಇದರಿಂದ ಪುಣ್ಯ ಲಭಿಸುತ್ತದೆ. ಈ ಏಕಾದಶಿಯ ದಿನ ವ್ರತ, ಉಪವಾಸ, ಪೂಜೆಯ ಜೊತೆಗೆ ಮಂತ್ರಗಳನ್ನು ನಾವು ಪಠಿಸಿದರೆ ಜೀವನದಲ್ಲಿ ನೆಮ್ಮದಿ ಹಾಗೂ ಸಮೃದ್ಧಿ, ಸಮಾಧಾನ, ಹಾಗೆ ದೇವರ ಕೃಪೆ ಇವೆಲ್ಲವೂ ನಮಗೆ ಲಭಿಸುತ್ತದೆ. ವಿಷ್ಣುವಿನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರುತ್ತದೆ. ಆದ್ದರಿಂದ ನೀವು ಕೂಡ ಈ ಒಂದು ಏಕಾದಶಿಯ ದಿನ ಪೂಜೆಯ ಜೊತೆಗೆ ಮಂತ್ರಗಳನ್ನು ಪಠಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಿಮ್ಮ
ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ. ಇಂತಹ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾಕೆಂದರೆ ಇಂತಹ ಭಕ್ತಿಪೂರ್ವಕ ವಿಡಿಯೋಗಳು ಇನ್ನಷ್ಟು ನೀವು ಇಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ಹೊಸಬರಿಗೆ ನಿಮ್ಮ ಬೆಂಬಲ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ, ಎನ್ಕರೇಜ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದಿರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹರೇ ನಾರಾಯಣ, ಹರೇ ಕೃಷ್ಣ.